ಅಪ್ಪಾಜಿ ಇತ್ತೀಚೆಗೆ ಹೇಳಪ್ಪ. ಕಳೆದ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ ಹೊಸ ವರ್ಷದ ಸಂಭ್ರಮಾಚರಣೆ ನೆಪದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಅಸಭ್ಯ ವರ್ತನೆಗಳು ಇವತ್ತು ನಮಗೆ ಕಂಡಿದ್ದಾವೆ. ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಬೇಕಾಬಿಟ್ಟಿಯಾಗಿ ಕಂಠಪೂರ್ತಿ ಕುಡಿದು ಸ್ವೇಚ್ಛಾಚಾರ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ. ಇಂತಹ ಅಪಮಾನಕಾರಿಯಾದಂತಹ ಸನ್ನಿವೇಶಕ್ಕೆ ಇಲ್ಲಿಯ ಕರ್ನಾಟಕ ಸರ್ಕಾರ ಪರವಾನಗಿ ಕೊಟ್ಟದ್ದು ಅಕ್ಷಮ್ಯ ಅಪರಾಧ. ಯಾಕೆ ಅಂತ ಕೇಳಿದರೆ ಇವರು ಬಾಯಿ ತೆಗೆದರೆ ಹೇಳ್ತಾರೆ ನಮ್ಮದು ಬುದ್ಧ, ಬಸವ, ಅಂಬೇಡ್ಕರ, ಗಾಂಧಿ ತತ್ವದ ಸರ್ಕಾರ ಅಂತ ಹೇಳ್ತಾರೆ. ಆದರೆ 31 ಡಿಸೆಂಬರ್ ರಾತ್ರಿ ನಡೆದಂತಹ ಸನ್ನಿವೇಶಗಳನ್ನು ನೋಡಿದರೆ ಇದು ಯಾರ ತತ್ವ ಅನ್ನುವಂತಹದ್ದು ನಮಗೆ ಅರ್ಥ ಆಗ್ತಾ ಇಲ್ಲ. ಈ ರೀತಿಯಾದಂತಹ ವರ್ತನೆಗಳಿಂದ ಸಮಾಜದಲ್ಲಿ ಅತ್ಯಾಚಾರ, ಅನಾಚಾರಗಳು ನಿರಂತರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಇದಕ್ಕೆ ಕಾರಣ ಕರ್ನಾಟಕದ ರಾಜ್ಯ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇದಕ್ಕೆ ಕಡಿವಾಣ ಹಾಕಬೇಕು. ಸರ್ಕಾರಕ್ಕೆ ಲಾಭ ಬರ್ತಿದೆ ಅನ್ನೋ ಕಾರಣಕ್ಕಾಗಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆವರೆಗೆ ಪಬ್ಬು ಕ್ಲಬ್ಬುಗಳನ್ನು ಓಪನ್ ಇಟ್ಟು ಕಂಠಪೂರ್ತಿ ಕುಡಿದು ಬಟ್ಟೆಯ ಪರಿಜ್ಞಾನವಿಲ್ಲದೇ ಯುವತಿಯರು ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಅಡ್ಡಾಡಿದ್ದಾರೆ. ಬೆಂಗಳೂರು ಮಹಾನಗರಕ್ಕೆ ಅಪಮಾನ ಮಾಡಿದ್ದಾರೆ. ಇಂತಹ ಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದರ ಪರಿಣಾಮ ಕರ್ನಾಟಕ ಮತ್ತು ಬೆಂಗಳೂರು ಡ್ರಗ್ಸ್ ಪ್ರಾಡಕ್ಟ್ ಸೆಂಟರ್ ಆಗ್ತಾ ಇದೆ. ಫ್ಯಾಕ್ಟ್ರಿಗಳು ಎಲ್ಲೆಲ್ಲೋ ತಲೆ ಎತ್ತಾ ಇದ್ದಾವೆ. ಅದನ್ನು ಹಿಡಿಯುವುದಕ್ಕೆ ಮಹಾರಾಷ್ಟ್ರದ ಪೊಲೀಸರು ಬಂದು ಸೀಸ್ ಮಾಡಿ 50 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅಂತ ಹೇಳಿದರೆ ಇಲ್ಲಿಯ ಗೃಹ ಮಂತ್ರಿಗಳು ಮಾನ ಉಳಿಸ್ಕೊಳ್ಳಿಕ್ಕೆ 50 ಕೋಟಿ ಅಲ್ಲ ರೀ, 1 ಕೋಟಿ 20 ಲಕ್ಷ ಅಂತ ಸಬೂಬ್ ಕೊಡ್ತಾರೆ. ಅದು ಡ್ರಗ್ಸ್ 1 ಕೋಟಿನೇ ಇರಲಿ 100 ಕೋಟಿನೇ ಇರಲಿ, ಅದು ಡ್ರಗ್ಸೇ. ಅದನ್ನು ಕಡಿವಾಣ ಹಾಕಲಿಕ್ಕೆ ಇಲ್ಲಿಯ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಯಾಕೆ ಅಂತ ಕೇಳಿದರೆ ಆ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಲಿಕ್ಕೆ ಪೊಲೀಸರು ಯಾಕೆ ಹಿಂಜರಿತಾ ಇದ್ದಾರೆ ಅಂದರೆ ಡ್ರಗ್ಸ್ ಸಪ್ಲೈ ಮಾಡುವಂಥವರು ಮಲ್ಲಿಕಾರ್ಜುನ್ ಶಾಮ್ನೂರ್ ಮಿನಿಸ್ಟರ್, ಜಮೀರ್ ಅಹಮದ್ ಮಿನಿಸ್ಟರ್, ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಪ್ತರೇ ಈ ಡ್ರಗ್ಸ್ ಸಪ್ಲೈ ಮಾಡೋದರಿಂದ ಇವತ್ತು ಅಂತಹ ಫ್ಯಾಕ್ಟ್ರಿಗಳನ್ನು ಮುಟ್ಟುಗೋಲು ಹಾಕಲಿಕ್ಕೆ ಸೀಸ್ ಮಾಡಲಿಕ್ಕೆ ಪೊಲೀಸರಿಗೆ ಧೈರ್ಯ ಆಗ್ತಾ ಇಲ್ಲ. ಎಲ್ಲೋ ಮಿನಿಸ್ಟರ್ಗಳೇ ಈ ಡ್ರಗ್ಸ್ ಪ್ರಾಡಕ್ಟ್ಗಳಿಗೆ ಅವರ ಆಪ್ತರೇ ಈ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಶೋಚನೀಯ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ. ಇದು ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಎರಡನೇ